ನನಗೆ 27 ವರ್ಷದ ಒಂದು ಪೇಷಂಟು ಬಾಗಲಕೋಟೆಯಿಂದ ಓಪನ್ ಹಾರ್ಟ್ ಸರ್ಜರಿ ಆಗಿ ಬಂದಿರೋವಂಥದ್ದು. ಏನೂ ಇರಲಿಲ್ಲ. ಎಲ್ಲ ಕೆಲಸ ಮಾಡಿಕೊಂಡು ಆರಾಮಾಗಿ ಇದ್ದ ಒಬ್ಬ ಹುಡುಗ ಇದ್ದಕ್ಕಿದ್ದ ಹಾಗೆ ಹಾರ್ಟ್ ಪ್ರಾಬ್ಲಮ್ ಬಂದುಬಿಟ್ಟು ಕಂಪ್ಲೀಟಾಗಿ ಚೆಕ್ ಮಾಡಿದ್ರೆ ಲೈಫ್ ಸ್ಟೈಲೇ ಪ್ರಾಬ್ಲಮ್. ಅಂದರೆ ಕೂತ್ಕೊಳ್ಳೋದು, ಕೆಲಸ ಮಾಡೋದು, ತಿನ್ನೋದು, ಮಲ್ಕೊಳ್ಳೋದು. ಅಂದರೆ ಯಾವುದೇ ಥರದ ಮೂಮೆಂಟ್ ಇಲ್ಲ. ಮತ್ತು ತಿನ್ನುವಾಗ್ಲೂ ಕೂಡ ನಾನು ಏನು ತಿಂತಿದ್ದೀನಿ ಅಥವಾ ನನ್ನ ಪ್ಲೇಟಲ್ಲಿ ಏನಿದೆ ಅನ್ನುವಂಥ ಕಾನ್ಷಿಯಸ್ನೆಸ್ ಇಲ್ಲದೆ ಇದ್ದಿದ್ದಕ್ಕೆ ಅಷ್ಟು ಬೇಗ. ಮತ್ತು ಇದಕ್ಕೆ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಕಾರಣ ಆಗುತ್ತೆ ಅಂತ ನೀವು ಹೇಳ್ತೀರಾ? ಹೌದೌದು, ಡೆಫಿನೆಟ್ಲಿ ಫ್ಯಾಮಿಲಿ ಹಿಸ್ಟ್ರಿ. ಇದು ಬರೀ ಫುಡ್ ಹ್ಯಾಬಿಟ್ಸು ಅಷ್ಟೇ ಅಲ್ಲ. ನೀವು ಹೇಳಿದ್ರೆ ಕೂತ್ಕೊಳ್ಳೋದು, ಬೀಯಿಂಗ್ ಹ್ಯಾಪಿ ಈಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್. ಜೀವನದಲ್ಲಿ ಹ್ಯಾಪಿನೆಸ್ಸೇ ಇರಲಿಲ್ಲ ಅಂತಲೇ ಏನೂ ಆಗಿಲ್ಲ ಲಾಟ್ ಆಫ್ ಟೈಮ್. ಸೊ ಇವನ್ನೆಲ್ಲ ನೀವು ಸೆಡೆಂಟರಿ ಲೈಫ್ ಕೂತ್ಕೊಳ್ಳೋದು, ಯು ಶುಡ್ ವಾಕ್ ಲೈಕ್ ಮಿನಿಮಮ್ ಸಮ್ ಸ್ಟೆಪ್ಸ್ ಡೇ ಎವ್ರಿ ಡೇ. Definitely minimize all those risk factors and also try to normalize blood pressure, sugar levels, hormonal imbalance ಅವು ಕೂಡ. ಸೊ ಈ ಕೂತ್ಕೊಳ್ಳೋದು ತಿನ್ನೋದು ಅಂದರೆ ಏನಾಗುತ್ತೆ ಅಂತಂದರೆ ತೂಕ ಹಿಡ್ದಂಗೆ ಆಗ್ಬಿಡುತ್ತೆ.